LKGಯಿಂದ ಪದವಿವರೆಗೆ ಒಂದೇ ಕ್ಯಾಂಪಸ್ನಲ್ಲಿ ಶಿಕ್ಷಣ ಪಡೆಯುವ ಅವಕಾಶ, ಅದು ಕೇವಲ ಹೆಣ್ಣು ಮಕ್ಕಳಿಗಾಗಿ. ಕೇರಳ ಗಡಿಯನ್ನು ಹೊಂದಿಕೊಂಡಿರುವ ಉಳ್ಳಾಲ ತಾಲೂಕಿನ ಬಬ್ಬುಕಟ್ಟೆಯಲ್ಲಿರುವ ಹೀರಾ ಶಿಕ್ಷಣ ಸಂಸ್ಥೆ ನೈತಿಕ ಶಿಕ್ಷಣದ ಆದ್ಯತೆಯೊಂದಿಗೆ ಹೆಣ್ಣು ಮಕ್ಕಳ ಆದ್ಯತೆಯ ಶಿಕ್ಷಣ ಸಂಸ್ಥೆಯಾಗಿ ಗಮನ ಸೆಳೆತಾ ಇದೆ. ಇಂತಹ ಹೀರಾ ಶಿಕ್ಷಣ ಸಂಸ್ಥೆಗೆ ಈ ಬಾರಿಯ PU ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆಯುವ ಗರಿ ಮೂಡಿದೆ. ಸಿಗಬೇಕಂತ ಆಸೆ ಇತ್ತು, ಬಟ್ ಸಿಗ್ಬಹುದಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಮತ್ತು ಎಲ್ಲ ರೀತಿಯಲ್ಲೂ ಒಬೀಡಿಯಂಟ್ ಆಗಿ ಪೇರೆಂಟ್ಸ್ ಹೇಳಿದ್ದನ್ನು ಕೇಳುವ ಹಾಗೆ, ಟೀಚರ್ಸ್ ಹೇಳಿದ್ದನ್ನು ಕೇಳುವ ಹಾಗೆ, ಅವಳಿಗೆ ಇಟ್ಟದ್ದೇ ಹೆಸರು ಹಾಗೆ ಮುತಿವ ಅಂತ. ಮುತಿವ ಅಂದರೆ ಒಬೀಡಿಯಂಟ್, ವಿಧೇಯ. ಹಾರ್ಡ್ ವರ್ಕು ಇದೆ, ಇಂಟೆಲಿಜೆನ್ಸು ಇದೆ, ಎರಡೂ ಇದೆ. ಸ್ಮಾರ್ಟ್ ಆಗಿ ಕೆಲಸ ಮಾಡ್ತಾಳೆ, ಅದರೊಟ್ಟಿಗೆ ಹಾರ್ಡ್ ವರ್ಕು ಇದೆ. ಇಂಟೆಲಿಜೆನ್ಸ್ನೊಟ್ಟಿಗೆ ಹಾರ್ಡ್ ವರ್ಕ್ ಇದ್ದಾಗಲೇ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗೋದು. ನಾನು ಎಲ್ಲರಿಗೂ ಹೇಳೋದು, ನಿಮ್ಮ ಮಕ್ಕಳು ಅಚೀವ್ ಮಾಡಬೇಕಾದ್ರೆ ಮಕ್ಕಳಿಗೆ ಮೊಬೈಲನ್ನು ಪರ್ಚೇಸ್ ಮಾಡಿ ಕೊಡಬೇಡಿ. ಮಕ್ಕಳು ಮೊಬೈಲ್ ಪರ್ಚೇಸ್ ಮಾಡಬೇಕಾದ್ರೆ ಅವರು ದುಡಿದು ಪರ್ಚೇಸ್ ಮಾಡಬೇಕು. ಮುತಾವಿ ಕಾಮರ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ 7ನೇ ರ್ಯಾಂಕ್ ಗಿಟ್ಟಿಸಿದ್ದಾಳೆ. ಈಕೆಯ ತಂದೆ ಅಹಮದ್ SM ಕಾಮರ್ಸ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಅಹಮದ್ SM ರವರು ತನ್ನ ಮಗಳಿಗಾಗಿ ಯಾಕೆ ಹೀರಾ ಕಾಲೇಜನ್ನೇ ಆಯ್ದುಕೊಂಡೆ ಅಂತ ಹೇಳಿದ್ದಾರೆ. ಹಾಗೆಯೇ ಆಕೆ ರ್ಯಾಂಕ್ ಪಡೆಯುವ ಹಂತಕ್ಕೆ ತಲುಪಿದ್ದು ಎಂಬುದನ್ನು ವಿವರಿಸಿದ್ದಾರೆ. ತಂದೆ ಮಗಳೊಂದಿಗಿನ ಮಾತುಕತೆ ನಿಮ್ಮೆದುರು. ಮತ್ತು ಇಲ್ಲಿ ಟೀಚರ್ಸ್, ಪೇರೆಂಟ್ಸ್, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ತುಂಬ ಸಪೋರ್ಟ್ ಇದ್ದರು. ಆ್ಯಂಡ್ ಟೀಚರ್ಸ್ ಕೂಡ ತುಂಬ ಎಕ್ಸಾಮಿನ ಬಿಫೋರ್ ನೈಟ್ ಕೂಡ ಅವರು ನಮಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರು. ಆ್ಯಂಡ್ ಮೈ ಪೇರೆಂಟ್ಸ್ ವರ್ ವೆರಿ ಸಪೋರ್ಟಿವ್ ಫಾರ್ ಮೀ. ಮತ್ತು ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಇಟ್. ನನ್ನ ಪೇರೆಂಟ್ಸ್ಗೆ ತುಂಬ ಆಸೆ ಇತ್ತು ರ್ಯಾಂಕ್ ತೆಗಿಬೇಕಂತ. ಸೊ ದೇ ವರ್ ವೆರಿ ಸಪೋರ್ಟಿವ್. ಆಲ್ವೇಸ್ ದೇ ಮೋಟಿವೇಟೆಡ್ ಮೀ, ಎಂಕರೇಜ್ ಮೀ ದಟ್ ಐ ಕ್ಯಾನ್ ಡೂ ಇಟ್, ಆ್ಯಂಡ್ ಐ ಡಿಡ್ ಇಟ್, ಅಲ್ಹಮ್ದುಲಿಲ್ಲಾ. ಅಂದರೆ ಅವಳಲ್ಲಿ ನಾನು ಹೇಳಿದೆ, ಓದುವುದು ಅಂದರೆ ಈಗ ಉದ್ದಕ್ಕೆ ಓದ್ತಾ ಹೋದರೆ ಆಗಲ್ಲ ಅಚೀವ್ಮೆಂಟ್. ನಾವು ಕಲಿಯುವಾಗ ಓದಿದಂಥ ಒಂದು ರೀತಿ ಇದೆ. ಆವಾಗಿನ ಅಟ್ಮಾಸ್ಫಿಯರ್, ಈಗಿನ ಅಟ್ಮಾಸ್ಫಿಯರ್ ಬದಲಾಗಿದೆ. ನೀನೊಂದು ಟೈಮ್ ಟೇಬಲ್ ಹಾಕು, ಇಷ್ಟು ದಿನ ಇಷ್ಟು ಕಲಿಬೇಕು. ಆ ಟೈಮ್ ಟೇಬಲ್ ಪ್ರಕಾರ ನೀನು ಓದಿದರೆ ಗುರಿ ತಲುಪ್ಬೋದು. ಅದರ ಹೊರತು ಹೀಗೆ ಓದ್ತಾ ಹೋದರೆ ಯಾವುದು ಮುಗೀತದೆ, ಯಾವುದು ಗೊತ್ತಾಗಲ್ಲ. ಆ ರೀತಿ ಓದ್ತಾ ಇದ್ದರು. ಮತ್ತು ಡೆಡಿಕೇಶನ್ ಇತ್ತು ಓದೋದರಲ್ಲಿ. ಮತ್ತು ಎಲ್ಲ ರೀತಿಯಲ್ಲೂ ಒಬೀಡಿಯಂಟ್ ಆಗಿ ಪೇರೆಂಟ್ಸ್ ಹೇಳಿದ್ದನ್ನು ಕೇಳುವ ಹಾಗೆ, ಟೀಚರ್ಸ್ ಹೇಳಿದ್ದನ್ನು ಕೇಳುವ ಹಾಗೆ, ಅವಳಿಗೆ ಇಟ್ಟದ್ದೇ ಹೆಸರು ಹಾಗೆ ಮುತಿವ ಅಂತ. ಮುತಿವ ಅಂದರೆ ಒಬೀಡಿಯಂಟ್, ವಿಧೇಯ, ಅನುಸರಣೆ ಉಳ್ಳವರು ಎಂಬ ಹೆಸರೇ ಇಟ್ಟದ್ದು. ಸೊ ಆ ಹೆಸರಿಗೆ ತಕ್ಕ ಹಾಗೆ ಅವಳು ವಿಧೇಯತೆಯಿಂದ ಎಲ್ಲರ ಮಾತನ್ನು ಪಾಲಿಸಿಕೊಂಡು ಕಲಿತ ಕಾರಣ ಹಾರ್ಡ್ ವರ್ಕು ಇದೆ, ಇಂಟೆಲಿಜೆನ್ಸು ಇದೆ, ಎರಡೂ ಇದೆ. ಸ್ಮಾರ್ಟ್ ಆಗಿ ಕೆಲಸ ಮಾಡ್ತಾಳೆ, ಅದರೊಟ್ಟಿಗೆ ಹಾರ್ಡ್ ವರ್ಕು ಇದೆ. ಇಂಟೆಲಿಜೆನ್ಸ್ನೊಟ್ಟಿಗೆ ಹಾರ್ಡ್ ವರ್ಕ್ ಇದ್ದಾಗಲೇ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗೋದು. ಸಿಗಬೇಕಂತ ಆಸೆ ಇತ್ತು, ಬಟ್ ಸಿಗ್ಬಹುದಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಫಸ್ಟ್ ತುಂಬ ಖುಷಿ ಆಯಿತು. ಇಟ್ ವಾಸ್ ಮೈ ಪ್ರೇಯರ್. ಐ ಪ್ರೇಡ್ ಆಲ್ವೇಸ್ ಎವ್ರಿ 5 times ಡೈಲಿ ಪ್ರೇಯರ್ಸ್ ಆದಮೇಲೆ ನಾನು ಅಲ್ಲಾಹನ ಹತ್ರ ಕೇಳ್ತಾ ಇದ್ದೆ. ಆ್ಯಂಡ್ ಹಿ ಗೇವ್ ಮೀ, ಅಲ್ಹಮ್ದುಲಿಲ್ಲಾ. ನಾವು ಎಲ್ಲ ರ್ಯಾಂಕ್ ಹೋಲ್ಡರ್ ಅಥವಾ ಅಚೀವ್ ಮಾಡಿದ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ, ಹೇಗೆ ಸ್ಟಡಿ ಮಾಡ್ತಾಯಿದ್ರಿ? ಅಂದರೆ ಫ್ಯಾಮಿಲಿಗೆ ಎಷ್ಟು ಸಮಯ, ಸ್ಕೂಲಿಗೆ ಎಷ್ಟು ಸಮಯ, ಆಟಕ್ಕೆ ಎಷ್ಟು ಸಮಯ, ಮೊಬೈಲಿಗೆ ಎಷ್ಟು ಸಮಯ? ಎಕ್ಸಾಮ್ ಟೈಮ್ ಆಗ್ತಾ ಬರುವಾಗ ಸ್ವಲ್ಪ ಮೊಬೈಲೆಲ್ಲ ಡಿಸ್ಟ್ರಾಕ್ಷನ್ಸನ್ನೆಲ್ಲ ದೂರ ಮಾಡಿಡಬೇಕು, ಹಾಗೆ ಮಾಡಿದ್ದೇನೆ. ಮತ್ತು ಕಾಲೇಜ್ಗೆ ಬಂದು ಇಲ್ಲಿ ರಿವಿಷನ್ಗೆಲ್ಲ ಟೈಮ್ ಕೊಡ್ತಾಯಿದ್ರು, ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರು. ದೆನ್ ಮನೆಗೆ ಹೋದ್ಮೇಲೆ ರಿವೈಸ್ ಮಾಡ್ತಾಯಿದ್ದೆ. ಇಂಟರ್ನಲ್ ಅಸೆಸ್ಮೆಂಟ್ ಎಲ್ಲ ಬರುವಾಗ ಸ್ವಲ್ಪ ಯಾರ ಕಲಿಬೇಕು, ಆಗ ನಮಗೆ ಬೋರ್ಡ್ ಎಕ್ಸಾಮ್ಗೆ ಈಸಿ ಆಗ್ತದೆ. ಸೊ ಹಾಗೆ ಮಾಡ್ತಾಯಿದ್ದೆ ನಾನು. ಆಫ್ಟರ್ 10th ರಿಸಲ್ಟ್ ಬಂದ ಮೇಲೇ ನನಗೆ ತುಂಬ ಆಸೆ ಇತ್ತು, ಇನ್ ಸೆಕೆಂಡ್ PU ಫಸ್ಟ್ ರ್ಯಾಂಕ್ ತೆಗಿಬೇಕು ಅಂತ. ಬಟ್ ಸ್ಟೇಟಲ್ಲಿ 7th ರ್ಯಾಂಕ್ ತೆಗಿಲಿಕ್ಕೆ ಆಯಿತು. ಮಾರ್ನಿಂಗ್ ಎಕ್ಸಾಮ್ ಟೈಮ್ ಆಗೋ ಸ್ವಲ್ಪ ಯಾರು ಓದ್ತಾ ಇದ್ದೆ. ಫಜ್ರ್ ಆದಮೇಲೆ ಸ್ಟಾರ್ಟ್ ಮಾಡಿದರೆ ಒಂದು 11:30 ಎಲ್ಲ ಆಗುವಾಗ ನೈಟ್ ನಾನು ಮಲಗ್ತೀನಿ ಬೇಗ. ಮತ್ತು ಓವರ್ ನೈಟ್ ಸ್ಟಡಿ ಮಾಡೋದಿಲ್ಲ, ಡೇ ಟೈಮೇ ಸ್ಟಡಿ ಮಾಡ್ತಾಯಿದ್ದೆ. ಮತ್ತು ಟೈಮ್ ಟೇಬಲ್ ಆಗ್ತಾಯಿದೆ 3 days ಈ ಸಬ್ಜೆಕ್ಟ್ ಹಾಗೆ ಎಲ್ಲ. ನಮ್ಮ ಮಗಳು ಕಾಮರ್ಸ್ನಲ್ಲಿ ರಾಜ್ಯಕ್ಕೆ 7th ರ್ಯಾಂಕ್ ಗಳಿಸಿದ್ದಾಳೆ. ಸೊ ಈ ಸಂದರ್ಭದಲ್ಲಿ ನಿಮಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಸೊ ಮತ್ತು ಅದನ್ನು ಹೇಗೆ ಸ್ವೀಕರಿಸ್ತಾ ಇದ್ದೀರಿ ನೀವು? ತುಂಬ ಖುಷಿಯಾಯಿತು. ನಾವು ಅವಳಿಗೆ ತುಂಬ ಹುರಿದುಂಬಿಸ್ತಾ ಇದ್ದೇವೆ, ಮೋಟಿವೇಟ್ ಮಾಡ್ತಾಯಿದ್ದೇವೆ. ಮತ್ತು ಅದನ್ನು ಅವಳು ಅಚೀವ್ ಮಾಡಿದ್ದಾಳೆ. ಖುಷಿಯಾಯಿತು. ಎಲ್ಲರ ಸಪೋರ್ಟ್ ಇತ್ತು, ಫ್ಯಾಮಿಲಿ ಮತ್ತು ಸ್ಪೆಷಲಿ ಕಾಲೇಜಿನ ಟೀಚರ್ಸ್, ಲೆಕ್ಚರರ್ಸ್, ಪ್ರಿನ್ಸಿಪಾಲ್ ಬಂದಾಗ ಹೇಳ್ತಾಯಿದ್ರು, ಇವಳಿಗೆ ರ್ಯಾಂಕ್ ತೆಗೆಯುವಂಥ ಕೆಪಾಸಿಟಿ ಇದೆ, ಯಾವ ವಿಷಯದಲ್ಲಿ ಅವಳು ಗಮನ ಕೊಡಬೇಕೆಂಬುದನ್ನು ಸೂಚನೆ ಕೊಟ್ಟಿದ್ದರು. ಸೊ ಆ ರೀತಿ ಅವಳಿಗೆ ನಾನು ಗೈಡ್ ಮಾಡ್ತಾಯಿದ್ದೆ. ನಾನು ಒಬ್ಬ ಕಾಮರ್ಸ್ ಟೀಚರೇ, ಹಾಗಾಗಿ ಅವಳಿಗೆ ಏನು ಸಂಶಯ ಬಂದರೆ, ಡೌಟ್ ಬಂದರೆ ಎಲ್ಲ ಟೀಚರ್ಸ್ ಹತ್ರ ಕೇಳ್ತಾಯಿದ್ರು. ನಾನು ಟೀಚರ್ಸ್ ಹತ್ರ ಕೇಳಲಿಕ್ಕೆ ಹೆಚ್ಚು ಅವಳಿಗೆ ಮೋಟಿವೇಟ್ ಮಾಡ್ತಾಯಿದ್ದೆ. ಮತ್ತು ಅದು ಇಲ್ಲಾಂದರೆ ಟೀಚರ್ ಸಿಗದಾಗ ನಾನೇ ಹೆಚ್ಚಿನ ಸಂದರ್ಭದಲ್ಲಿ ಬಂದು ಅಕೌಂಟ್ಸ್, ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಬಂದು ಕ್ಲಿಯರ್ ಮಾಡ್ತಾಯಿದ್ರು. ಸಾಧ್ಯವಾದಷ್ಟು ಎಲ್ಲವನ್ನು ಕ್ಲಿಯರ್ ಮಾಡಿಕೊಟ್ಟು ಒಂದು ಅಚೀವ್ಮೆಂಟ್ ಮಾಡಿದ್ದಾಳೆ. ತುಂಬ ಖುಷಿಯಾಗಿದೆ. ಎಲ್ಲರ ಫ್ರೆಂಡ್ಸ್
ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಶುಭಾಶಯ ಹೇಳ್ತಾ ಇದ್ದಾರೆ. ತುಂಬ ಖುಷಿಯ ವಿಷಯ. ಜೀವನ ಶೈಲಿ ಅಂದರೆ ತುಂಬ ಖುಷಿಯಲ್ಲೇ ಹೇಳ್ತಾ ಇದ್ದೇನೆ. ಹೆಚ್ಚು ಮೊಬೈಲ್ ಯೂಸ್ ಮಾಡೋದಿಲ್ಲ. ಮೊಬೈಲ್ ಸ್ವಂತ ಮೊಬೈಲ್ ನನಗೆ ಮತ್ತು ನನ್ನ ಮಿಸ್ಸಸ್ಸಿಗೆ ಮಾತ್ರ ಇರೋದು. ಮಕ್ಕಳಿಗೆ ಯಾರಿಗೂ ಮೊಬೈಲ್ ತೆಗೆದುಕೊಡಲಿಲ್ಲ. ನಾನು ಎಲ್ಲರಿಗೂ ಹೇಳೋದು, ನಿಮ್ಮ ಮಕ್ಕಳು ಅಚೀವ್ ಮಾಡಬೇಕಾದ್ರೆ ಮಕ್ಕಳಿಗೆ ಮೊಬೈಲನ್ನು ಪರ್ಚೇಸ್ ಮಾಡಿ ಕೊಡಬೇಡಿ. ಮಕ್ಕಳು ಮೊಬೈಲ್ ಪರ್ಚೇಸ್ ಮಾಡಬೇಕಾದ್ರೆ ಅವರು ದುಡಿದು ಪರ್ಚೇಸ್ ಮಾಡಬೇಕು. ಮೊಬೈಲ್ ಬೇಕಾದದ್ದು ಅಷ್ಟೇ. ಮೊಬೈಲ್ ಅಗತ್ಯ ಅಲ್ಲ ಕಲೀಲಿಕ್ಕೆ. ಮೊಬೈಲ್ ಅಗತ್ಯ, ತಂದೆ ತಾಯಿಯವರ ಮೊಬೈಲನ್ನು ಯೂಸ್ ಮಾಡಿ ಕಲಿಬೋದು ಅಷ್ಟೇ. ಮತ್ತು ಜೀವನ ಶೈಲಿ ಅಂದರೆ ನಾವು ಮಲಗುವ ಮೊದಲೇ ಅವಳು ಮಲಗ್ತಾಯಿದ್ರು. ಸೊ ಅದು ನನಗೆ ಯಾವಾಗಲೂ ಖುಷಿಯ ವಿಚಾರ. ನಾವು ಮಲಗು ಅಂತ ಹೇಳಬೇಕಾಗಿಲ್ಲ. ಅವಳ ಟೈಮ್ ಆಗುವಾಗ ಅವಳು ಹೋದರು. ಅವಳ ಓದು ಎಷ್ಟಿದ್ದರೂ ಅದನ್ನು ನಿಲ್ಲಿಸಿ ಆ ಟೈಮಿಗೆ ಮಲಗ್ತಾಯಿದ್ರು. ಬೆಳಿಗ್ಗೆ ಎಬ್ಬಿಸ್ತಾ ಇದ್ದೆವು. ನನ್ನ ಮಿಸ್ಸಸ್ ಅವಳ ತಾಯಿ ಎಬ್ಬಿಸ್ತಾರೆ. ಎಬ್ಬಿಸಿ ಅವಳಿಗೆ ಟೈಮು ಯಾವಾಗ ಬೇಗ ಬೆಳಿಗ್ಗೆ ಓದಬೇಕಂತಿದ್ರೆ ಓದ್ತಾಯಿದ್ರು. ಅವಳು ಹೇಳಿದ ಹಾಗೆ ಡೇ ಟೈಮೇ ಹೆಚ್ಚಾಗಿ ಓದ್ತಾ ಇರೋದು. ರಾತ್ರಿ ಲೇಟ್ ನೈಟ್ ಓದುವ ಹವ್ಯಾಸ ಇಟ್ಕೊಳ್ಳಿಲ್ಲ. ಅದು ತುಂಬ ಒಳ್ಳೆಯ ಹವ್ಯಾಸ ಅಂತ ಹೇಳ್ತೇನೆ. ಸೊ ಅವಳ ಮೂಲಕ ಇತರ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನೀವು ಒಬ್ಬ ಪ್ರೊಫೆಸರ್ ಕೂಡ ಆಗಿರೋದ್ರಿಂದ ನಿಮ್ಮ ಹತ್ರ ಕೇಳ್ತೇನೆ, ಸಂದೇಶ ಕೊಡಬೇಕು, ಏನು ಕೊಡ್ತೀರಿ? ಸಂದೇಶ ಏನಂದರೆ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು. ಸಾಧನೆ ಮಾಡಬೇಕಾದ್ರೆ ನಾವು ಒಂದನೇದಾಗಿ ಉತ್ತಮ ಮೌಲ್ಯಗಳನ್ನು ಇಟ್ಕೊಳ್ಬೇಕು. ನಮ್ಮ ಜೀವಮಾನ ವೇಸ್ಟ್ ಮಾಡಿ ಮುಗಿಸುವಂಥದ್ದಲ್ಲ ಜೀವಮಾನ. ನಮ್ಮೊಂದು ಸ್ಟೂಡೆಂಟ್ ಲೈಫ್ ಅಂತ ಹೇಳಿದರೆ ಅದರಲ್ಲಿ ನಮಗೆ ಯಾವ ರೀತಿ ನಡಿಬೇಕು ಆ ರೀತಿ ನಡಿಬೇಕು. ನಮ್ಮ ಕೆಟ್ಟ ಹವ್ಯಾಸಗಳಿರಬಾರ್ದು, ಕೆಟ್ಟ ಫ್ರೆಂಡ್ಶಿಪ್ ಇರಬಾರ್ದು. ಎಲ್ಲ ನಮ್ಮ ಫ್ರೆಂಡ್ಶಿಪ್ ಅಂದರೆ ನನ್ನ ಮಕ್ಕಳು ಹೇಗೆ ಅಂದರೆ, ಕಾಲೇಜಲ್ಲಿ ಹೋದರೂ ಒಳ್ಳೆಯ ವಿದ್ಯಾರ್ಥಿಗಳು ಇರ್ತಾರೆ, ಕೆಟ್ಟವರೆಲ್ಲ ಕಡೆ ಇರ್ತಾರೆ. ಒಳ್ಳೆಯವರದೇ ಫ್ರೆಂಡ್ಶಿಪ್ ಮಾಡಿಕೊಂಡು ಇರಬೇಕು. ಮತ್ತು ಮೊಬೈಲ್ ಬಳಕೆಯನ್ನು ಸಂಪೂರ್ಣವಾಗಿ ಒಂದು ಮಿನಿಮಮ್ ಲೆವೆಲಲ್ಲಿ ಇರಬೇಕು. ಸ್ವಂತ ಮೊಬೈಲ್ ಕೊಡಬಾರ್ದು. ಮತ್ತು ಅದೇ ರೀತಿ ಪೇರೆಂಟ್ಸ್ಗಳು ಮಕ್ಕಳಿಗೆ ಕಲೀಲಿಕ್ಕೆ ಬೇಕಾದಂಥ ಅಟ್ಮಾಸ್ಫಿಯರನ್ನು ಮನೆಯಲ್ಲಿ ಉಂಟು ಮಾಡಿ ಕೊಡಬೇಕು. ಅವರಿಗೆ ಅದಕ್ಕೆ ಬೇಕಾದಾಗ ಹಾಗೆ ಅಟ್ಮಾಸ್ಫಿಯರ್ ಕೊಡಬೇಕು. ತಿರುಗಾಡಕ್ಕೆ ಎಕ್ಸಾಮ್ ಟೈಮಲ್ಲಿ ಆ ಕಡೆ ಈ ಕಡೆ ತಿರುಗಾಡಲಿಕ್ಕೆ ಹೋಗೋದು, ಅಥವಾ ಎಕ್ಸಾಮ್ ಟೈಮನ್ನು ಆ ಟೈಮಲ್ಲಿ ಮಕ್ಕಳಿಗೆ ಕಲೀಲಿಕ್ಕೆ ಬೇಕಾದಂಥ ಸಮಯವನ್ನು ಕೊಡದೇ ಇರುವುದು, ಈ ರೀತಿ ಮಾಡಬಾರ್ದು. ಒಳ್ಳೆಯ ವಾತಾವರಣವನ್ನು ಕೊಟ್ಟರೆ ಖಂಡಿತ ಮಕ್ಕಳು ಅಚೀವ್ ಮಾಡ್ತಾರೆ ಅಂತ ಹೇಳ್ತೇನೆ. ಹೀರಾ ಕಾಲೇಜಿನ ಸಾಧಕ ವಿದ್ಯಾರ್ಥಿನಿಯರ ಪಟ್ಟಿಯಲ್ಲಿ ಇನ್ನೂ ಇಬ್ಬರ ಹೆಸರಿದೆ. ಇವರು ಸೈನ್ಸ್ ಮತ್ತು ಆರ್ಟ್ಸ್ನಲ್ಲಿ ಕಾಲೇಜ್ಗೆ ಟಾಪ್ ಆದವರು. ಕೇರಳದ ಗಡಿಗೆ ಹೊಂದಿಕೊಂಡ ಪ್ರದೇಶ ಇದಾಗಿರೋದ್ರಿಂದ ಕೇರಳದ ಪ್ರದೇಶದಿಂದಲೂ ಕೂಡ ಇಲ್ಲಿ ಕಲೀಲಿಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗೆ ಕೇರಳದ ಗಡಿಯಾಗಿರುವ ಕುಂಜತ್ತೂರಿನಿಂದ ಇಲ್ಲಿ ಬಂದ ವಿದ್ಯಾರ್ಥಿಗಳಲ್ಲೊಬ್ಬರು ಮರಿಯಮ್ಮ ಟಾಪರ್ ಆಗಿದ್ದಾರೆ. ಅವರು ಸೈನ್ಸ್ನಲ್ಲಿ ಟಾಪ್ ಮಾಡಿದ್ದಾರೆ. ಸೊ ಆ ದಿನದಲ್ಲಿ ಅವರೊಂದಿಗೆ ಮಾತನಾಡುವ, ಅವರ ಪರಿಚಯಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಅವರ ತಂದೆ ಅಬ್ದುಲ್ ರೆಹಮಾನ್ ನಮ್ಮ ಜೊತೆಯಲ್ಲಿದ್ದಾರೆ. ನಿಮಗೆ ನಿಮ್ಮ ಮಗಳು ಮಾಡಿದ ಸಾಧನೆಗೆ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ಈ ಕಾಲೇಜಲ್ಲಿ ಕಲಿತು 96 ಮಾರ್ಕ್ ಸಿಕ್ಕಿದ್ದರಿಂದ ತುಂಬ ಹೆಮ್ಮೆ ಉಂಟು. ಈ ಕಾಲೇಜಿನ ಮ್ಯಾನೇಜ್ಮೆಂಟ್ಗೆ, ಪ್ರಿನ್ಸಿಪಾಲ್, ಸ್ಟಾಫ್, ಟೀಚರ್ಸ್ ಎಲ್ಲರಿಗೂ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹೀರಾ ಕಾಲೇಜಿಗೆ ಸೇರಿಸಿದ್ದರಿಂದ ನಮಗೆ ತುಂಬ ಸಂತೋಷ ಉಂಟು. ಇಲ್ಲಿ ಒಳ್ಳೆ ಸಪೋರ್ಟ್ ಮಾಡ್ತಾರೆ, ಟೀಚರ್ಸ್ನವರು ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಆದ ಕಾರಣ ಟಾಪರ್ ಲಿಸ್ಟಲ್ಲಿ ಬಂದಿದೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಈ ಸಂದರ್ಭ? ಮತ್ತು ನಿಮ್ಮ ಕಾಲೇಜ್ ಬಗ್ಗೆ ಏನು ಹೇಳ್ತೀರಿ? It was a good experience for me, and the teaching staff, everything was so good, and everyone helped. Any teachers, when I asked any doubts, they showed complete interest on me and cleared all my doubts and everything. So that was a great thing for me. They were a big support for me. ಸೊ ಯಾಕೆ ನೀವು ಹೀರಾ ಕಾಲೇಜನ್ನು ಆಯ್ಕೆ ಮಾಡಿದ್ದು? I heard many people tell that there is a good education and teachers support a lot and all that. So I came here and I got the same outcome too. So I'm grateful for that. I'm planning to take either BTech or mostly in IT field, data science or something like that. I'm interested in only that, not in medical. Even though if I've taken PCMB, I'm interested more in IT field. So I'll be mostly going in that. I used to study early morning at 4 o'clock I will wake up, and late night there are many students who learn at 1 or 12. At that time I don't get more focus. I don't know why, but for some people they get the focus, but I don't get that. I feel sleepy, and whatever if I study at that time, it doesn't enter into my mind. And morning, if I learn morning at 4 o'clock,
be very, I'll be very thorough with it, all the topics and all that. So mostly I utilize that time. Actually, mobile is for both things. Like we can use it for good and bad too. But I always use it for watching lessons and all that. So for me, mobile, if I have any, if I want to use it for classes, if I don't understand something, I'll use for YouTube videos and all that. So that helped me a lot. And rest for like simply for watching and all, I use very minimum time, not much. ಸೊ ಕಾಲೇಜಿಗೆ ಟಾಪ್ ಆದ ಹಾಜಿರಾ ನಮ್ಮ ಜೊತೆಯಲ್ಲಿದ್ದಾರೆ. ಸೊ ನಿಮಗೆ ಮತ್ತು ಶುಭಾಶಯ ಹೇಳ್ತಾ ಇದ್ದೇನೆ. ಸೊ ಹೇಗೆ ನೀವು ಎಲ್ಲಕ್ಕಿಂತ ಮೊದಲು ಯಾಕೆ ನೀವು ಹೀರಾ ಕಾಲೇಜನ್ನು ಆಯ್ಕೆ ಮಾಡ್ಕೊಂಡ್ರಿ? ಇದು ರಿಲೀಜಿಯಸ್ ಕೋಚಿಂಗ್ ಕೂಡ ಒಳ್ಳೇದು ಕೊಡ್ತಾರೆ, ಮತ್ತು ಕಾಲೇಜ್ ಕೂಡ ಒಳ್ಳೆಯದು, ಅದಕ್ಕೆ ನಾವು ಹೀರಾಗೆ ಬಂದದ್ದು. ಮತ್ತು ನನ್ನ ಕೆಲವು ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಹೀರಾದಲ್ಲಿ, ಅವರು ಕೂಡ ರೆಕಮೆಂಡ್ ಮಾಡಿದರು ಹೀರಾಗೆ ಬರಬೇಕಂತ. ಅದಕ್ಕೆ ಯಾರೋ ರೆಕಮೆಂಡ್ ಮಾಡಿದ್ರು, ನೀವು ಬಂದ್ರಿ. ಬಂದ ನಂತರ ಇಲ್ಲಿ ಏನು ಕಂಡ್ರಿ, ಏನು ಒಳ್ಳೇದಿತ್ತು? ನನಗೆ ಟೀಚಿಂಗ್ಸ್ ಒಳ್ಳೆಯದಿತ್ತು. ಅಂದರೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನಗೆ ಫ್ರೆಂಡ್ಸ್ ಕೂಡ ಒಳ್ಳೆಯದಿದ್ದಾರೆ. ಮತ್ತು ಇಲ್ಲಿ ಅಟ್ಮಾಸ್ಫಿಯರ್ ಒಳ್ಳೆಯದುಂಟು. ವ್ಯಾಲ್ಯೂ ಎಜುಕೇಷನ್ ಕೂಡ ಕಲಿತಾರೆ ನಮಗೆ. ಅದಕ್ಕೆ ಟೀಚರ್ಸ್ ತುಂಬ ಹೇಳಿದರು ನನಗೆ ರ್ಯಾಂಕ್ ತೆಗಿಬೇಕಂತ. ಅದಕ್ಕೆ ನನಗೆ ತುಂಬ ಸಪೋರ್ಟ್ ಕೂಡ ಮಾಡಿದ್ದಾರೆ. ನನಗೆ ಎಲ್ಲ ಎಕ್ಸಾಮ್ ಆದಮೇಲೆ ಕೇಳ್ತಿದ್ರು, ಹೇಗೆ ಆಯಿತು ಎಕ್ಸಾಮ್, ನಿಮಗೆ ಕಷ್ಟ ಆಗಿತ್ತಾ, ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಕೊಡ್ತಿದ್ರು ನನಗೆ. ಹಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪೇರೆಂಟ್ಸ್ ಕೂಡ ತುಂಬ ನನಗೆ ಎಂಕರೇಜ್ ಮಾಡಿದರು, ನೀನು ಮಾಡಬೇಕಂತ. ಅದಕ್ಕೆ ನಾನು ಮಾಡಿದ್ದೆ, ಟಾಪ್ ಮಾರ್ಕ್ಸ್ ಓದ್ತಿದ್ದೆ. ಪ್ರತಿದಿನ ಮನೆಗೆ ಹೋಗಿ ಏನು ಕ್ಲಾಸಲ್ಲಿ ಕಲಿಸ್ತಿದ್ರು ಅದು ಮನೆಗೆ ಹೋಗಿ ಓದ್ತಿದ್ರು. ಮತ್ತು ಪೇರೆಂಟ್ಸ್ ಎಲ್ಲ ಹೇಳ್ತಿದ್ರು ಏನೆಲ್ಲೂ ಇಂಪಾರ್ಟೆಂಟ್ ಇರ್ತದೆ ಅದು ಓದಬೇಕಂತ. ಮತ್ತು ಟೀಚರ್ಸ್ ಕೂಡ ಹೇಳ್ತಿದ್ರು ಇದೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್. ಅದಕ್ಕೆ ಇಡೀ ದಿನ ಮನೆಗೆ ಹೋಗಿ 1-2 hours ರಿವಿಷನ್ ಮಾಡೋದು ಅವ್ರು ಏನು ಹೇಳ್ತಾರಂತ. ಮತ್ತು ಎಕ್ಸಾಮಿನ ಮುಂಚೆ ಎಲ್ಲ ಓದೋದು. ಹಾಗೆ ನಾವು ಆರ್ಟ್ಸಲ್ಲ, ನಮಗೆ ಎಕ್ಸ್ಪ್ಲನೇಷನ್ಸ್ ಇಂಪಾರ್ಟೆಂಟ್ ಆಗ್ತಿತ್ತು. ನಾವು ಪಾಯಿಂಟ್ಸ್ ಬರಿಬೇಕು, ಅದಕ್ಕೆ ಎಕ್ಸ್ಪ್ಲನೇಷನ್ಸ್ ಅದೆಲ್ಲ ಉಂಟು. ಅದಕ್ಕೆ ತುಂಬ ಫೋಕಸ್ ಬೇಕು ಸರ್, ಪೇಷನ್ಸ್ ಬೇಕು. ಮತ್ತು ಪ್ರತಿದಿನ ಓದಲಿಕ್ಕೆ ಆಗಲ್ಲ, ಆದರೆ ನಾವು ಒಂದು ಮನಸ್ಸಲ್ಲಿ ಇರಬೇಕು ಓದಬೇಕಂತ. ಅದು ಒಂದು ಡಿಟರ್ಮಿನೇಷನ್ ಇದ್ದರೆ ಮಾಡಲಿಕ್ಕೆ ಆಗ್ತದೆ ಸರ್. ಪ್ರತಿದಿನ ನನ್ನ ಫೋನ್ ಇವರ ಹತ್ರ ಇರ್ತದೆ, ನನ್ನ ಫೋನ್ಗೆ ಸೀಸ್ ಆಗ್ತದೆ ಪ್ರತಿ ಎಕ್ಸಾಮಿನ ಮುಂಚೆ. ಅದಕ್ಕೆ ಫೋನ್ ನೋಡಲ್ಲ ನಾನು. ಮತ್ತು ನಾನು ಫೋನ್ ನೋಡಿದರೆ ಕೂಡ ಅದರಲ್ಲಿ ನಾನು ಒಂದು ಫೋಕಸ್ ಆ್ಯಪ್ ಹಾಕಿದ್ದೆ. ಅದರಲ್ಲಿ ನಾನು ಯಾವುದು ಕೂಡ ಆ್ಯಪ್ ಓಪನ್ ಆಗಲಿಕ್ಕೆ ಆಗಲ್ಲ. ಅದರಲ್ಲಿ ನಾನು ಪ್ರತಿ ಯಾವುದು ಸಬ್ಜೆಕ್ಟಲ್ಲಿ ನನಗೆ ಓದಲಿಕ್ಕೆ ಇರ್ತದೆ ಅದು ಮಾತ್ರ ಓಪನ್ ಆಗೋದು. ಅದರಿಂದ ನಾನು ಯೂಟ್ಯೂಬ್ಸ್ ವೀಡಿಯೋಸ್ ತೆಗೊಂಡು ಮತ್ತು ಓದ್ತಿದ್ದೆ. ನೀವು ಹೊರತ ಜೊತೆಯಲ್ಲಿ ಸಹೋದರನಾಗಿ ನಮ್ಮ ಸಹೋದರಿಯ ಸಾಧನೆಗೆ ಏನು ಹೇಳ್ತೀರಿ? ಟು ಬಿ ಫ್ರ್ಯಾಂಕ್ ಆಗಿ ಹೇಳಬೇಕಾದ್ರೆ ಅವಳ ಎಕ್ಸ್ಪೆಕ್ಟೇಷನ್ಸ್ ಇದ್ದದ್ದು ರ್ಯಾಂಕಿಗೆ ಅಂತ. ರಿಸಲ್ಟ್ ಬರಬೇಕಾದ್ರೆ ಅವಳು ಆ್ಯಕ್ಚುಲಿ ತುಂಬ ಇಮೋಷ್ನಲ್ ಆಗಿದ್ದರು. ನನಗೆ ಆ್ಯಕ್ಚುಲಿ 2-3% ಜಾಸ್ತಿ ಬರ್ಬೋದಿತ್ತು ಅಂತ ಎಕ್ಸ್ಪೆಕ್ಟ್ ಮಾಡಿದರು. ಬಟ್ ನಾನು ಅವಳಿಗೆ ಫಸ್ಟ್ ಹೇಳಿದ್ದೆ, ಎಕ್ಸ್ಪೆಕ್ಟೇಷನ್ ನೀವು ಯಾವತ್ತೂ ಜಾಸ್ತಿ ಇಡಬೇಕು, ಎಕ್ಸ್ಪೆಕ್ಟೇಷನ್ ಯಾವತ್ತೂ ಕಮ್ಮಿ ಇಡಬಾರ್ದು. ನನಗೆ 90 ಬರಬೇಕು, ವೈ ನಾಟ್ ಟ್ರೈ ಫಾರ್ ಅ ರ್ಯಾಂಕ್ 1. ಎಕ್ಸ್ಪೆಕ್ಟೇಷನ್ ಓದಬೇಕಾದ್ರೆ ಅಲ್ಲೇ ಇಟ್ಟು ಓದಬೇಕು, ಅದಕ್ಕೋಸ್ಕರ ಪ್ರಿಪೇರ್ ಮಾಡಬೇಕು. ಸಪೋಸ್ ಆ ರ್ಯಾಂಕ್ ಸಿಗ್ಲಿಕ್ಕೆ ಆಗದಿದ್ರೂ ಯು ವಿಲ್ ಎಂಡ್ ಇಟ್ ಅರೌಂಡ್ 95-96%. ನಿಮಗೆ ಆ ಸಿಗ್ಲಿಕ್ಕೆ ಆಗದಿದ್ರೂ ಅಲ್ಲಿ ಬಂದು ನಿಲ್ತೀರಿ. ಸೊ ದಟ್ ಈಸ್ ಆಲ್ಸೋ ಅ ಗ್ರೇಟ್ ಅಚೀವ್ಮೆಂಟ್. ನಿಮ್ಮ ಮೈಂಡ್ ಸೆಟ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಅದಕ್ಕೋಸ್ಕರ. ಸೊ ಈ ವಿಷಯದಲ್ಲಿ ನೀವು ಹೇಗೆ ಸಹಕಾರ ಕೊಡ್ತೀವಿ? ಜಸ್ಟ್ ಹೀರಾ ಫಸ್ಟ್ ಆಫ್ ಆಲ್ ನಾವು ನೋಡಿರಲಿಲ್ಲ, ಆಸ್ಪಾಸ್ ಕೆಲವು ಕಾಲೇಜಸನ್ನು ನಾವು ನೋಡಿ ಮತ್ತೆ ಹೀರಾವನ್ನು ಸೆಲೆಕ್ಟ್ ಮಾಡಿದ್ದೇವೆ. ಸೊ ಡೈರೆಕ್ಟಾಗಿ ಹೀರಾ ಬಂದಿರಲಿಲ್ಲ. ಒನ್ ರೀಸನ್ ಏಕಂತ ಹೇಳಿದ್ರೆ ಇಲ್ಲಿ ಅಕಾಡೆಮಿಕ್ಸ್ ಪ್ಲಸ್ ಏನು ಹೇಳಿದ್ರೆ ಮೋರಲ್ ಎಥಿಕ್ಸ್ ವ್ಯಾಲ್ಯೂಸ್ ಇದೆ, ಅದು ಕೂಡ ಕಲಿಸಿಕೊಡ್ತಾರೆ. ಆ್ಯಂಡ್ ಟೀಚರ್ಸ್ ಇಲ್ಲಿ ನಾನು ಪರ್ಸನ್ ನೋಡಿದಾಗೆ ತುಂಬ ಪೇಷನ್ಸ್ ಆಗಿರ್ತಾರೆ, ತುಂಬ ಸಪೋರ್ಟಿವ್ ಮಾಡ್ತಾರೆ. ಈಗ ಒಂದು ಸ್ಟೂಡೆಂಟ್ ಏನಾದರೂ ಕ್ಲಾಸಲ್ಲಿ ಕ್ವಶನ್ ಕೇಳಬೇಕಾದ್ರೆ ಕೆಲವು ಫ್ಯಾಕಲ್ಟೀಸ್ ಇರ್ತಾರೆ, ನೀನು ಕ್ವಶನ್ ಡೋಂಟ್ ಆಸ್ ದ ಕ್ವಶನ್ ಆಗಿ ಮಾಡಿ ಹೀಗೆ ಮಾಡಂತ. ಮತ್ತು ಇಲ್ಲಿ ಫ್ಯಾಕಲ್ಟೀಸ್ ಏನಂತ ಹೇಳಿದ್ರೆ ಇವರು ಎಕ್ಸಾಮ್ ಮೊದಲನೇ ದಿನ ಕೂಡ ಮ್ಯಾಮ್ ನನಗೆ ಇದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ನನಗೆ ಸ್ವಲ್ಪ ಡೌಟ್ ಇದೆ ಮ್ಯಾಮ್ ಪ್ಲೀಸ್ ಹೇಳಿಕೊಡ್ಬೋದಾ. ಆ ಲೆಕ್ಚರರ್ಸ್ ಅವರು ಪಾಪ ಅವರ ಕೆಲಸ ಬಿಟ್ಟು ಹೇಳಿಕೊಡ್ತಾರೆ, ಅವ್ರು ಎಲ್ಲ ಟೈಮ್ಸ್ ಬಿಟ್ಟು ಟೆಕ್ಸ್ಟ್ ಮಾಡ್ತಿದ್ದಾರೆ, ನೀನು ಟೆನ್ಷನ್ ಮಾಡಬೇಡ, ಇದನ್ನು ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು, ಡಿಬೇಟ್ಸ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಇದನ್ನು ಹೀಗೂ ಮಾಡ್ಬೋದು ಹಾಗೂ ಮಾಡ್ಬೋದು ಅಂತ. ಸೊ ಸ್ಟೂಡೆಂಟ್ಸಿಗೆ ದಿ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಬೆಟರ್. ಅವರಿಗೆ ಜಸ್ಟ್ ಗಿಳಿ ಬಾಯ್ಪಟ್ಟ ಅಲ್ಲ, ಫ್ಯಾಕಲ್ಟೀಸ್ ಹೇಗಿದ್ದಾರೆ ಅವರಿಗೆ ತುಂಬ ಎನ್ಕರೇಜ್ ಮಾಡ್ತಾರೆ. ಸೊ ಇದು ನಾನು ಬೇರೆಯವ್ರ ಹತ್ರ ಕೂಡ ಕೇಳಿದ್ದೆ ಆ್ಯಂಡ್ ಇದು ನಿಜವಾಗಿದೆ ಆ್ಯಕ್ಚುಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.